ಸಾರಿ ಫಾರ್ ದ ಯಾಕಪ್ಪ ಅಂದ್ರೆ ಕಾಲ್ ಬಂದಿತ್ತು, ಹಂಗಾಗಿ ಅದು ಮತ್ತೆ ಕಟ್ ಮಾಡ್ಬೇಕಾಯ್ತು. ಓಕೆ, ಸಾರಿ. ಸೊ ನಾವೇನ್ ಹೇಳ್ತಿದ್ವಪ್ಪ ಅಂತಂದ್ರೆ ಗ್ಯಾಟ್ ಬಗ್ಗೆ ಹೇಳ್ತಾ ಇದ್ವಿ. ನೋಡ್ರಿ, ಇದು ಎಷ್ಟ ಸ್ಥಾಪನೆ ಆಯ್ತು? 1947 ಅಕ್ಟೋಬರ್ 30ರಂದು ಸ್ಥಾಪನೆ ಆಯ್ತು. ಅದೇ ರೀತಿ ಒಳಗಡೆ ಜನವರಿ 1 1948 ಕಾರ್ಯಗತಕ್ಕೆ ಬರ್ತದ. ಇದು ಸ್ಥಾಪನೆ ಆಗಿರ್ತದ್ರಿ, ಬಟ್ ಕೆಲಸ ಮಾಡಕ್ ಪ್ರಾರಂಭ ಮಾಡಿದ್ದವಾಗ ಹೇಳ್ರಿ ಜನವರಿ 1 1948. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೋಡ್ರಿ, ಇವಾಗ ನಾವು ಇಲ್ಲಿ WTO ಅಂತಂದ್ರೆ ಏನಂತ ನೋಡಿದ್ವಿ. ಅದೇ ರೀತಿ ಗ್ಯಾಟ್ ಅಂದ್ರೆ ಏನಂತ ಬೇಕಲ್ರಿ ನಮಗೆ? ನೋಡ್ರಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ ಹೇಳ್ತಾರ. ಓಕೆನಾ? ಅಂತಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಕೆಲವೊಂದ್ ಟೈಮಲ್ಲಿ WTO ಬಿಟ್ಟು ನಾಳೆ ಇದನ್ನ ಕೇಳ್ಬಿಟ್ನಪ್ಪ, ಇದ್ರ ಫುಲ್ ಫಾರ್ಮ್ ಕೇಳಿದ ಅಂತಂದ್ರೆ ಏನ್ ಮಾಡ್ತೀರಿ? ಅಕಸ್ಮಾತ್ ಇದರ ಸ್ಥಾಪನೆ ಕೇಳಿದ ಅಂತ ಏನ್ ಮಾಡ್ತೀರಿ? ಸರ್ ನೀವು WTO ಹೇಳಿದ್ರಿ, ಮತ್ತೆ ಇದ್ರ ಹಿಂದಲ್ದ ಒಂದು ಇತಿಹಾಸ ಹೇಳಿದಲ್ರಿ, ಹೆಂಗಪ್ಪ? ಸೊ ನೋಡ್ರಿ, ಇದು ಸಮೇತ ಬಂತು 47 ಮತ್ತು 48 ಒಳಗಡೆ. ಇಲ್ಲಿ ನೋಡ್ರಿ ಎಲ್ಲ ಎಷ್ಟ್ರ ಬಂದಾವ? ಇಲ್ಲಿ 45 44 ಅಂತಾನೆ ಹೇಳ್ತಾ ಇದೀನಿ. ಯಾಕಪ್ಪ ಅಂತಂದ್ರೆ ವರ್ಲ್ಡ್ ವಾರ್ 2ನೇ ಮಹಾಯುದ್ಧ ಆದ್ಮೇಲೆ ಇವೆಲ್ಲ ಇಂಪ್ಲಿಕೇಶನ್ ಆಗ್ತಾವ್ರಿ. ಇವೆಲ್ಲ ಯಾಕೆ ಸ್ಥಾಪನೆ ಆದವಪ್ಪ ಅಂದ್ರೆ ಇದೇ ಉದ್ದೇಶಕ್ಕೆ. ನೋಡ್ರಿ, ಎಸ್ಪೆಷಲಿ ಇದು ಈಗ ಯಾಕೆ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್ ಅಂತ. ಹೌದಾ? ಸುಂಕಗಳು ಮತ್ತು ವ್ಯಾಪಾರ ನೀತಿಗಳು ಏನ್ ಮಾಡ್ತಾವ, ಅಂತಾರಾಷ್ಟ್ರೀಯ ಮಟ್ಟದೊಳಗಡೆ ಏನ್ ಮಾಡ್ಬೇಕು, ಯಾವ ರೀತಿ ವ್ಯಾಪಾರ ಮಾಡ್ಬೇಕು, ಯಾವ ದೇಶಗಳ ನಡುವೆ ವ್ಯಾಪಾರ ಮಾಡ್ಬೇಕು, ಸುಗಮವಾಗಿ ಸಂಚಾರಯುತವಾಗಿ, ಯಾರಿಗೂ ತೊಂದರೆ ಆಗ್ಲಾರ್ದಂಗ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಒಪ್ಪಂದ ಮಾಡಿಕೊಡೋದು. ಹೌದಾ? ಕೆಲವೊಂದಿಷ್ಟು ರಾಷ್ಟ್ರಗಳಿಗೆ ಸಹಕಾರ ಬೆಳೆಸ್ಕೊಡೋದು. ಈ ಒಂದು ಸಂಸ್ಥೆ ಏನ್ ಮಾಡ್ತಿತ್ರಿ? ಮೀಡಿಯೇಟರ್ ಆಗಿ ಮಾಡ್ತಾ ಇತ್ತು. ನೋಡ್ರಿ, ನೆಕ್ಸ್ಟ್ ಹೇಳ್ತಾರೆ ನೋಡ್ರಿ, ಇದೇನ್ ಪರ್ಪೋಸ್ ಅಪ್ಪ? ನೋಡ್ರಿ, ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್ ಬೈ ರಿಡ್ಯೂಸಿಂಗ್ ಟ್ಯಾರಿಫ್ ಅಂಡ್ ಅದರ್ ಟ್ರೇಡ್ ಬ್ಯಾರಿಯರ್ಸ್. ಓಕೆನಾ? ಏನ್ ಮಾಡಿದ್ರಿ ಇಲ್ಲಿ? ಟ್ಯಾರಿಫ್ನ ಅಂತಂದ್ರೆ ಸುಂಕಪ್ಪ. ಸೊ ಓಕೆನಾ? ಸುಂಕ ನೀವು ಕೇಳಿರ್ಬೋದು. ಈಗ ಒಂದು 1-2 months ಬಿಫೋರ್ ಅನ್ನೋದಕ್ಕಿಂತ ಅದಕ್ಕಿಂತ 2 months. ಓಕೆ, 2 months ಇವಾಗ್ಲೂ ನೋಡ್ತಿರ್ಬೋದು ನೀವು. ಟ್ರಂಪ್ ಬಂದಾಲಿಂದ ಬರೀ ಟ್ಯಾರಿಫ್. ಓಕೆನಾ? ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆದಲಿಂದ ಹೇಳ್ರಿ ಟ್ಯಾರಿಫ್. ಚೀನಾದ ಮೇಲೆ ಇಷ್ಟು ಟ್ಯಾರಿಫ್ ಹಾಕಿದ್ಯಾ, ಭಾರತ ಮೇಲೆ ಇಷ್ಟು ಟ್ಯಾರಿಫ್ ಹಾಕಿದ್ಯಾ. ಹೌದಾ? ಇನ್ನೊಂದಿಷ್ಟು ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿದ್ಯಾ. ಹೌದಾ? ಯಾರಿಗೆ ತನ್ ಯಾರು ಇದು ಅನಿಸ್ತಾರ ಅವ್ರ ಮೇಲೆ ಟ್ಯಾರಿಫ್ ಹಾಕ್ಬಿಡೋದ್ರಿ. ಒಟ್ಟು ಕಂಟ್ರೋಲ್ ಮಾಡ್ಬೇಕು ಅನ್ನೋದು. ಹೌದಾ? ಇದರಿಂದ ಟ್ಯಾರಿಫ್ ಅಂತಂದ್ರೆ ಏನಪ್ಪಾ ನಿಮಗೆ? ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಟ್ಯಾರಿಫ್ ಅಂತಂದ್ರೆ ಬೇಕಲ್ರಿ. ಸುಂಕ ಅಂತಂದ್ರೆ ಒಂದು ದೇಶದ ವಸ್ತುಗಳು ಇನ್ನೊಂದು ದೇಶದಲ್ಲಿ ಮಾರಾಟ ಆಗ್ಬೇಕಪ್ಪ ಅಂತಂದಾಗ ಆ ದೇಶಕ್ಕೆ ಇಷ್ಟಿಂತು % ನೀವೇನ್ ಮಾಡ್ತೀರಿ? ಸುಂಕವನ್ನು ಕಟ್ತೀರಿ. ಅದಕ್ಕೇನಂತಾರಪ್ಪ ಅಂತಂದ್ರ ಟ್ಯಾರಿಫ್ ಅಂತಾರ, ಸುಂಕ ಅಂತಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇಂಡಿಯಾ ಇದೆ. ಓಕೆನಾ? ಇಲ್ಲಿ USA ಇದೆ. ಓಕೆ ನೋಡ್ರಿ. ಸೊ ಈಗ ಇಂಡಿಯಾ ಏನ್ ಮಾಡ್ತಪ್ಪ ಅಂತಂದ್ರ ಇಲ್ಲಿರ್ತಕ್ಕಂಥ ಮೆಡಿಸನ್ಸ್, ಹೌದಾ, ಜೆನೆಟಿಕ್ ಮೆಡಿಸನ್ಸ್ ಅಂತ ಅಂತಾರೆ. ಬೇಕಾದ್ರೆ ಸರ್ಚ್ ಮಾಡಿರ್ಬೇಕಿದೆ. ಜೆನೆಟಿಕ್ ಮೆಡಿಸನ್ಸ್ ನಮ್ಮ ದೇಶದೊಳಗಡೆ ಅತಿಯಷ್ಟು ಅದನ್ನ ಪ್ರೊಡಕ್ಷನ್ ಮಾಡ್ತಾರೆ ಮತ್ತು ಕಡಿಮೆ ರೇಟ್ ಸಿಗ್ತಾವ. ಇವು ಏನಾಗ್ತಾವ್ರಿ USA ದೊಳಗಡೆ ಮಾರ್ಕೆಟಿಗೆ ಹೋದಾಗ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ USA ಟಾಬ್ಲೆಟ್ಸ್ಗೂ ಮತ್ತು ಇಂಡಿಯನ್ ಟಾಬ್ಲೆಟ್ಗೆ ಏನಾಗುತ್ತೆ, ಇಲ್ಲಿ ಕಾಂಪಿಟೇಷನ್ ಬೀಳುತ್ತಾ. ಹೌದಾ? ಅವಾಗ ಇಂಡಿಯನ್ ಟಾಬ್ಲೆಟ್ಸ್ ಪ್ರೈಸ್ ಏನೈತೆ ಹೇಳ್ರಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಟಾಬ್ಲೆಟ್ಸ್ ಪ್ರೈಸ್ 15 rupees ಇತ್ತಪ್ಪ ಅಂತಂದ್ರೆ 15 rupees ಕುಂದ್ರೆ $15 ಅಲ್ಲ, ಡಿಫ್ರೆನ್ಸ್ ಐತಿ. ಓಕೆನಾ? ಅದೇ ರೀತಿಯ ಒಂದು ಕ್ವಾಲಿಟಿ ಹೊಂದಿರ್ತಕ್ಕಂಥ USA ಟಾಬ್ಲೆಟ್ಸ್ ಅದೇ ಒಂದು ಮಾರ್ಕೆಟ್ನಾಗ ಇರ್ತವ್ರೆ. ಅದು ಎಷ್ಟು ರೂಪೀಸ್ ಇರುತ್ತೆ ಹೇಳ್ರಿ? $15 ಇರ್ತದ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಕನಾಮಿಕ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಮತ್ತು ಟ್ರೇಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ನೀವು ಸುಂಕ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಕ್ ಕುಂತೀನಿ. ನೋಡ್ರಿ, ಈಗ ಏನಾಯ್ತು ಹೇಳ್ರಿ, ಇಲ್ಲಿ 50 ರೂಪಾಯಿಗೂ $50 ಬಹಳ ವ್ಯತ್ಯಾಸ ಅದ. ಸೊ ಏನ್ ಮಾಡ್ತದಪ್ಪ, ಇವೆರಡು ಕಾಂಪಿಟೇಷನ್ ಮಾಡಿದಾಗ ನೋಡ್ರಿ, ಇಲ್ಲಿ ಕ್ವಾಲಿಟಿ ಚೆನ್ನಾಗೈತಿ, ನಿಮ್ ಪ್ರೈಸ್ ಕಡಿಮೆ ಐತಿ ಅಂದಾಗ ನೀವೇನ್ ಮಾಡ್ತೀರಿ ಹೇಳ್ರಿ? ಇಂಡಿಯನ್ ಪ್ರಾಡಕ್ಟ್ ನ ಕೊಂಡ್ಕೊಳ್ತೀರಿ. ಹೌದಾ? ಈಗ 50 ರೂಪಾಯಿ ಆಗ್ಬೇಕಪ್ಪ ಅಂತಂದ್ರ ನಮ್ಮಲ್ಲಿ ಅದೆಷ್ಟೈತೆ ಹೇಳ್ರಿ? 30 ರೂಪಾಯಿ, 13 rupees. ಬಟ್ ಇಲ್ಲಿ 20 ರೂಪಾಯಿ ಆಗಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರೆ? USA ಗೌರ್ಮೆಂಟ್ ಏನ್ ಮಾಡ್ತಾರೆ? 20 rupees 20 rupees ಟ್ಯಾರಿಫ್ ಹಾಕಿರ್ತದೆ. ಅವಾಗ ಎಷ್ಟಾಯ್ತು? ಇಲ್ಲಿ 50 ರೂಪಾಯಿ 50 rupees ಆಗಿರ್ತದ. ಈ ರೀತಿ ಟ್ಯಾರಿಫ್ ಹಾಕೋದು. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ನೋಡ್ರಿ, ಫಾರ್ ಎಕ್ಸಾಂಪಲ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಹಲವಾರು ರಾಷ್ಟ್ರಗಳೊಡನೆ ಏನಾಗುತ್ತಂದ್ರೆ ಭಾರತ ಏನ್ ಮಾಡಕ್ ಹೋಗದಪ್ಪ ಅಂತಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸೆನೆಕೈತಿ. ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, UK ಆಗಿರ್ಬೋದು, ನ್ಯೂಜಿಲ್ಯಾಂಡ್ ಆಗಿರ್ಬೋದು. ಹೌದಾ? ಈ ರೀತಿ ಈ ಎಲ್ಲಾ ರಾಷ್ಟ್ರಗಳಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಪ್ಪಾ ಅಂತಂದ್ರೆ ಇದು ನೋಡ್ರಿ, ಟ್ರೇಡ್ ನಾವು ನೋಡಕ್ ಹೊಂತೀವಿ, ವ್ಯಾಪಾರ ಫ್ರೀ ಅಂತಂದ್ರೆ ಇಲ್ಲಿ 20% ಏನೋ ಸುಂಕ ಅಂತ ಹೇಳಿದ್ವಿ. ಆ 20% ಕೂಡ ಸುಂಕ ಇರೋಲ್ರಿ, ಇಲ್ಲಿ ಫ್ರೀ ಆಗಿರ್ತದ. ಇಲ್ಲಿ ನೀವು ಇಂಡಿಯಾದೊಳಗಡೆ
20 ರೂಪಾಯಿಗೆ ಪ್ರಾಡಕ್ಟ್ ನ ಮಾರಾಟ ಮಾಡಕ್ ಕುಂತೀರಪ್ಪ ಅಂತಂದ್ರ ಅದೇ ರೀತಿ ಯುರೋಪಿನೊಳಗೆ ಸಮೇತ ಏನ್ ಮಾಡ್ಬೋದ್ರಿ ಆ ಪ್ರಾಡಕ್ಟ್ 20 ರೂಪೀಸ್ ಸಮೇತ ಮಾರಾಟ ಮಾಡ್ಬೋದು. ಅವಾಗ ಏನಾಗತ್ರಿ ಯುರೋಪಿನ ಒಂದು ವ್ಯಾಪಾರದಲ್ಲಿ ಯುರೋಪಿನ ದೇಶದೊಳಗಿರ್ತಕ್ಕಂಥ ಒಂದು ಮಾರ್ಕೆಟ್ ಒಳಗಡೆ ನಮ್ದು ಏನಾಗತ್ರಿ ಬರೀ 20 ರೂಪೀಸ್ ಆಗುತ್ತ. ಇಲ್ಲಿ 20 ಯುರೋಗೂ 20 ರೂಪೀಸ್ಗೂ ಡಿಫ್ರೆನ್ಸ್ ಇರ್ತದ, ಹೌದಿಲ್ರಿ? ಹಂಗಾಗಿ ಏನಾಗುತ್ತಾ ಈ ನಮ್ಮ ಮಾರುಕಟ್ಟೆ ಏನಾಗುತ್ತೆ ನಮ್ಗೆ ಜಾಸ್ತಿ ಬರ್ತದ, ಅಲ್ಲಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಸೇಲ್ ಜಾಸ್ತಿ ಆದಂಗ ಈಗ ಸೇಲ್ ಎಷ್ಟು ಸೇಲ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ 100 ಪ್ರಾಡಕ್ಟ್ಸ್ ಅದಾವ ಅಂತಂದ್ರೆ ಆ 100ಕ್ಕೂ 100 ಪ್ರಾಡಕ್ಟ್ಸ್ ಇನ್ ಟೈಮ್ ಒಳಗಡೆ ಅನ್ನೋದಕ್ಕಿಂತ ಏನ್ರಿ ಈಗ ಅದು ಏನೋ 100 ಪ್ರಾಡಕ್ಟ್ಸ್ ಏನಿಲ್ಲಪ್ಪ ಅಂತಂದ್ರೆ ಒಂದು 10 days ಅಲ್ಲಿ ಹೋಗ್ತಾವಂತ ಒಂದು ಇಮ್ಯಾಜಿನೇಷನ್ ಇತ್ತಪ್ಪ ಅಂತಂದ್ರ ಅದು 2 days ಅಲ್ಲಿ ಹೋಗ್ಬೋದು. ಯಾಕಪ್ಪ ಅಂದ್ರೆ ನಿಮ್ ರೇಟು ಕಡಿಮೆ ಐತಿ, ನಿಮ್ ಕ್ವಾಲಿಟಿ ಚೆನ್ನಾಗೈತಿ ಅಂತ ಏನಾಗತ್ರಿ ನಿಮ್ಮ ಒಂದು ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ. ಜಾಸ್ತಿ ಸೇಲ್ ಆಗಿತ್ತಪ್ಪ ಅಂದ್ರೆ ನಿಮ್ಗೆ ಏನಾಗುತ್ತೆ ಪ್ರಾಫಿಟ್ ಬರ್ತದೆ. ಪ್ರಾಫಿಟ್ ಬಂತಂದ್ರೆ ಅದೇ ಬೇಕಲ್ರಿ, ಏನ್ ಮಾಡಿದ್ರಿ ಪ್ರಾಫಿಟ್ಗೋಸ್ಕರ. ದಟ್ ಈಸ್ ದ ಟ್ರೇಡ್. ಇದಕ್ಕೆ ಅಂತಾರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತಾರ. ಟ್ಯಾರಿಫ್ ಅಂದ್ರೆ ಈ ರೀತಿ ಆಗಿರ್ತದ. ಅರ್ಥ ಆಯ್ತು ನೋಡ್ರಿ ಟ್ಯಾರಿಫ್ ಅಂತಂದ್ರೆ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, ಓಕೆನಾ? ಅದಕ್ಕೆ ಇವ್ರೇನ್ ಮಾಡಿದ್ರು ಟ್ಯಾರಿಫ್ ನ ಕಡಿಮೆ ಮಾಡಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ಸುಗಮಗೊಳಿಸಬೇಕು ಅನ್ನೋದನ್ನ ಏನ್ ಮಾಡ್ತಾರ್ರಿ ಪ್ರಮೋಟ್ ಮಾಡಿದ ಯಾರ್ರಿ ಗ್ಯಾಟ್ ಅವರು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೋಡಿ ಫೈಂಡಿಂಗ್ ಮೆಂಬರ್ಸ್ ನೋಡ್ರಿ ಇಲ್ಲಿ ಮೇನ್ ಇಂಪಾರ್ಟೆಂಟ್. ನಾನು ಈಗ ಆಲ್ರೆಡಿ ನಾನು ಇಲ್ಲಿ 128 ರಾಷ್ಟ್ರಗಳು WTO ಫೈಂಡಿಂಗ್ ಮೆಂಬರ್ಸ್ ಅಂತ ಹೇಳಿದ್ನಿ. ಅದನ್ನ ಎಷ್ಟು ಇಂಪ್ಲಿಕೇಶನ್ ಆಗುತ್ತೆ ನೋಡ್ರಿ. ಅದೇ ರೀತಿಯಾಗಿ 1947-48 ಒಳಗಡೆ ಏನಾಗುತ್ತಪ್ಪ ಅಂದ್ರೆ 23 ರಾಷ್ಟ್ರಗಳು ಕೂಡ ಏನ್ ಮಾಡ್ತಾವ್ರಿ ಗ್ಯಾಟ್ ನ ತಗೊಂಡ್ಬರ್ತಾವ. ಅದು ಮುಂದುವರೆದು ಎಷ್ಟು ದೇಶಗಳಾಗ್ತವೆ ಹೇಳ್ರಿ ನೆಕ್ಸ್ಟ್ 128 ರಾಷ್ಟ್ರಗಳು ಕೂಡಿ ಏನ್ ಮಾಡ್ತಾವ್ರಿ 1994 WTO ಬರೋದಕ್ಕೆ ಕಾರಣ ಆಗುತ್ತೆ. WTO ಏನ್ ರಿಪ್ಲೇಸ್ ಮಾಡ್ತಾ ಹೇಳ್ರಿ ಗ್ಯಾಟ್ ನ ರಿಪ್ಲೇಸ್ ಮಾಡ್ತಾ. ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ಇಂಡಿಯನ್ ಗವರ್ಮೆಂಟ್ ಒಳಗಡೆ ಯೋಜನಾ ಆಯೋಗ ಅಂತ ಇತ್ರಿ. ಏನ್ ಹೇಳ್ರಿ ಯೋಜನಾ ಆಯೋಗ, ಓಕೆನಾ? ಯೋಜನಾ ಆಯೋಗ ಇತ್ರಿ, ಹೌದಾ? ಇದನ್ನ ಯಾವ್ದು ರಿಪ್ಲೇಸ್ ಮಾಡ್ತಾ ಹೇಳ್ರಿ ನೀತಿ ಆಯೋಗ ರಿಪ್ಲೇಸ್ ಮಾಡ್ತಿ, ಹೌದಾ? 2015 January 1, ಓಕೆನಾ? ನೀತಿ ಆಯೋಗ ಅದೇ ರೀತಿಯಾಗಿ ಏನ್ ಮಾಡ್ತೀರಿ WTO ಏನ್ ರಿಪ್ಲೇಸ್ ಮಾಡ್ತಾ ಗ್ಯಾಟ್ ನ ರಿಪ್ಲೇಸ್ ಮಾಡ್ತಾ, ಓಕೆನಾ? ನೋಡ್ರಿ ಇದೊಂದು ವಿಷಯಕ್ಕೋಸ್ಕರ ಎಷ್ಟೆಲ್ಲ ವಿಷಯಗಳು ಬಂದವು. ಇದಕ್ಕೆ ಅಂತಾರ್ರಿ ವಿಷಯ ತಿಳ್ಕೊಬೇಕಂತಾರ, ಹೌದಾ? ಅದಕ್ಕೋಸ್ಕರ ಅದಕ್ಕೆ ಹೇಳದ್ ನೀವು ಏನಾದ್ರು ತಿಳ್ಕೊಳ್ಳೋದು ಮುಂಚೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ತಿಳ್ಕೊಬೇಕು ಯಾವಾಗ್ಲೂ. ಸ್ವಲ್ಪ ನೀವ್ ಹೇಳಿ ನೋಡ್ರಿ ಬರೀ ಒಂದ್ ಲೈನರ್ ಹುಡ್ಕೊಂಡ್ ಹೋದ್ರಪ್ಪ ಅಂದ್ರೆ ಎಕ್ಸಾಮ್ ಒಳಗಡೆ ಸಕ್ಸಸ್ಫುಲ್ ರೇಟ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ತೀನಿ ಓದುವಾಗ ಚಂದ ಓದ್ರಿ, ಲಕ್ಷ ಕೊಟ್ಟು ಓದ್ರಿ, ಹೌದಾ? ನೋಡ್ರಿ ಶಣ ಹೇಳ್ತಾರ ಲಕ್ಷ ಮತ್ತೆ ಲಕ್ಷ ಅಂದ್ರೆ ಇದು ಅನ್ಕೊಂಬಿಟ್ರಿ, ಇದೆಲ್ಲ ಇದು ಲಕ್ಷ ಕೆಳಗ ವಾಯ್ ಒತ್ತು ಬರ್ಬೇಕ್ರಿ. ಈ ಲಕ್ಷ ಕೊಡ್ರಿ, ನೀವು ಚಂದ ಲಕ್ಷ ಕೊಡ್ರಿ, ನೆಕ್ಸ್ಟ್ ನಿಮ್ಮ ಹತ್ರ ಏನ್ ಬರ್ತ ಲಕ್ಷ ಬರ್ತ. ಶಾಣರ್ ಹೇಳ್ಯಾರ ಮಾತಿದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ನೆಕ್ಸ್ಟ್ ಪ್ರಸ್ತುತ ಮಹಾ ನಿರ್ದೇಶಕಿ ನೋಡ್ರಿ ಕೀ ಅದರಿ ಇಲ್ಲಿ ನಿರ್ದೇಶಕಿ ಹೆಣ್ಮಗಳು, ಓಕೆನಾ? ನೈಜೀರಿಯಾ ದೇಶದ ಒಬ್ಬ ಎಕನಾಮಿಸ್ಟ್ ಅಂದ್ರೆ ಅರ್ಥಶಾಸ್ತ್ರಜ್ಞೆ ನೋಡ್ರಿ, ಹೆಣ್ಮಗಳ್ರಿ ಅರ್ಥಶಾಸ್ತ್ರಜ್ಞೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗ್ರಿ. ನೀವು ನೋಡಿದ್ರ ನಮ್ಮ ಎಲ್ ಬಿಡ್ರಿ ಸರ ಡಿಗ್ರಿ ಮುಗಿದ್ರೆ ಸಾಕೈತ್ ಸರ, ನಮ್ಮ ಮನೆಗ್ ಓದ್ಸಲ್ ಸರ ಹಂಗ್ ಸರ. ನೋಡ್ರಿ ನೈಜೀರಿಯಾ ಎಲ್ಲಿ ಬರ್ತ್ರಿ? ಆಫ್ರಿಕನ್ ಕಂಟ್ರಿ, ಹೌದಾ? ನಮಗೇನಾಗತ್ರಿ ಇಂಡಿಯನ್ಸ್, ಹೌದಾ? ನಾವು ಮೈತ್ರಿ ಗಾರ್ಗಿ ಅಂತ ಏಷ್ಯಂಟ್ ಒಂದು ಹಿಸ್ಟ್ರಿ ಒಳಗಡೆ ಓದ್ದಾರ, ಹೌದಾ? ವೇದಗಳ ಕಾಲದಲ್ಲಿ ಓದ್ದವ್ರು, ಹೌದಿಲ್ರಿ? ನಾವ್ ನಮ್ಮ ಒಂದು ಸಂಪ್ರದಾಯ ಏನ್ ಹೇಳ್ರಿ, ಯಾರನ್ನ ಪೂಜೆ ಮಾಡ್ತೀವಿ ಹೇಳ್ರಿ ನಾವು? ವಿದ್ಯಾಧಿಪತಿಯಾಗಿ ಸರಸ್ವತಿನ ಪೂಜೆ ಮಾಡ್ತೀವಿ, ಹೌದಿಲ್ರಿ? ಎದಕ್ಕೆ ಹೇಳಿನಪ್ಪ ಅಂತಂದ್ರ ನಿಮ್ಮನ್ನ ನೀವೇನ್ ಅನ್ಕೊಂಡ್ಬಿಡ್ತೀರಿ ಕೀಳರಿಮೆಯಿಂದ ಭಾವಿಸ್ತೀರಿ. ಯಾವಾಗ್ಲೂ ನಮ್ಮನ್ನ ನಾವು ಕೀಳರಿಮೆಯಿಂದ ಭಾವಿಸ್ಬಾರ್ದು. ಬಿ ಪಾಸಿಟಿವ್, ಬಿ ಪ್ರೋಗ್ರೆಸ್, ಹೌದಾ? ಅವಾಗ ನೀವು ಅಚೀವ್ಮೆಂಟ್ ಮಾಡಕ್ ಸಾಧ್ಯ. ನೋಡ್ರಿ ಇವ್ರ ಹೆಸರು ಎಷ್ಟು ಚೆನ್ನಾಗೈತಿ ನೋಡ್ರಿ, ಬಹಳ ಡಿಫಿಕಲ್ಟ್ ಐತಿ. ನಾನು ಇದನ್ನ ರೀ ಏನ್ ಮಾಡಿದ್ನಪ್ಪ ಅಂತಂದ್ರೆ ಇದ್ರ ಬಗ್ಗೆ ಒಂದು ಸರ್ಚ್ ಮಾಡಿದ್ನಿ, ಹೌದಾ? ಇದು ಏನ್ ಹೇಳ್ಯಾರಪ್ಪ ಅಂತಂದ್ರ ಇದು ಪ್ರೊನೌನ್ಸಿಯೇಷನ್ ಡಿಫಿಕಲ್ಟ್ ಐತೆ ಅಂತ ಹೇಳಿದ್ರು ಅವ್ರು, ಹೌದಾ? ಪ್ರೊನೌನ್ಸಿಯೇಷನ್ ಡಿಫಿಕಲ್ಟ್ ಐತಂತ. ಇದಕ್ಕೋಸ್ಕರ ರೀ ಒಂದ್ ಏನಿಲ್ಲಪ್ಪ ಅಂದ್ರೆ 10 to 20 ವಿಡಿಯೋಸ್ ಅಪ್ಲೋಡ್ ಮಾಡ್ರಿ ಸೋಷಿಯಲ್ ಮೀಡಿಯಾ ಒಳಗಡೆ. ಇದನ್ನ ಪ್ರೊನೌನ್ಸಿಯೇಷನ್ ಹೆಂಗ್ ಮಾಡ್ಬೇಕಂತ 10 to 20 ವಿಡಿಯೋಸ್ ಅಪ್ಲೋಡ್ ಮಾಡ್ಯಾರಿ ಇವ್ರ ಹೆಸರು, ಹೌದಾ? ಇಷ್ಟು ಇಂಪ್ಲಿಕೇಶನ್ ಐತಿ ನೋಡ್ರಿ, ಎಷ್ಟು ಡಿಫಿಕಲ್ಟ್ ಅದ ನೋಡ್ರಿ. ಹೆಸರು ನೋಡ್ರಿ ನಗೋಚಿ ಒಕಂಜೋ ಇವೆಲ್ಲ ಹೆಂಗೈತಿ ಹೇಳ್ರಿ, ನಗೋಚಿ ಒಕೆಂಜೋ ಇವೆಲ್ಲ ಅವ್ರು ಏನ್ ಹೇಳ್ರಿ WTO ನ ಮಹಾ ನಿರ್ದೇಶಕಿ, ಹೌದಾ? ಇದು ಅರ್ಥ ಮಾಡ್ಕೊರಿ, ಇದು ಬಹಳ ಇಂಪಾರ್ಟೆಂಟ್. ನಾ ಹೇಳಿದ್ರಿ ಯಾರು ನಿರ್ದೇಶಕರದಾರ
ಪ್ರೆಸಿಡೆಂಟ್ ಅದರ ಬಹಳ ಇಂಪಾರ್ಟೆಂಟ್. ಓಕೆನಾ. ಆಮೇಲೆ ನೋಡ್ರಿ ಅಫಿಷಿಯಲ್ ಲ್ಯಾಂಗ್ವೇಜ್ ನಿಮಗೆ ಅನಿಸ್ತೈತ್ರಿ ಸರ್ ಇದನ್ನೆಲ್ಲ ಹೆಂಗ್ ನಡ್ಬಿಡ್ಬೇಕ್ರಿ, ಒಂದಿನ UN ಹೇಳ್ತೀರಿ, ಒಂದಿನ IMF ಹೇಳ್ತೀರಿ, ಒಂದಿನ ವರ್ಲ್ಡ್ ಬ್ಯಾಂಕ್ ಹೇಳ್ತೀರಿ, ಒಂದಿನ ಇವ್ರು ಹೇಳ್ತೀರಿ, ಅವ್ರು ಬರ್ತಾರಂತ ಅವ್ರು ಅದನ್ನ ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಹೆಂಗ್ ನೆನ್ಪಿಟ್ಕಂತ್ರಿ ಸರ ನೀವು ಹೆಂಗ್ರಿ? ಹಿಂಗಾದ್ರ ನೀವೆಲ್ಲ ಎಲ್ಲಿ ಇಟ್ಕೋಬೇಕು ನೆನ್ಪಿಟ್ಕೋಬೇಕ್ರಿ? ಎಲ್ಲಾ ಆಗುತ್ತೆ. ಏನ್ ಮಾಡ್ಬೇಕ್ರಿ ನೀವು? ಫೋಕಸ್. ಏನ್ ನೋಡ್ರಿ ಇಚ್ಛಾ ಕೊಡ್ರಿ, ಇಲ್ಲಿ ಲಕ್ಷ ಕೊಡ್ರಿ ಅಂತೇಳಿ ನೋಡ್ರಿ, ಲಕ್ಷ ಕೊಡ್ರಿ ಲಕ್ಷ ಬರುತ್ತ ನೋಡ್ರಿ. ಇವ್ರ ಎಕನಾಮಿಸ್ಟ್ ಅದಾರ್ರಿ ನೈಜೀರಿಯಾ ದೇಶದವ್ರು, ಮತ್ತ ಅವ್ರ ಏನ್ ನೋಡಕ್ ಲಕ್ಷ ಅಲ್ರಿ, ಬಿಲಿಯನ್ ಟ್ರಿಲಿಯನ್, ಹೌದಾ? ಹಂಗ್ ಬರ್ತಿರ್ತೈತ್ರಿ. ಯಾಕಪ್ಪ ಅಂತ ಅವ್ರು ಲಕ್ಷ ಕೊಟ್ಟ ಎಕನಾಮಿಸ್ಟ್ ಆಗ್ಯಾರ. ಹೌದಾ? ಅರ್ಥಶಾಸ್ತ್ರಜ್ಞರಿ ನೋಡ್ರಿ, ಅರ್ಥಶಾಸ್ತ್ರಕ್ಕೆ ಸಮೇತ ನೊಬೆಲ್ ಪ್ರೈಸ್ ಐತ್ರಿ. ಅರ್ಥ ಮಾಡ್ಕೊರಿ, ಹೇಳಕ್ ಬರಲ್ಲ. ನೀವು ನಾಳೆ ನೊಬೆಲ್ ಪ್ರೈಸ್ ನ ವಿನ್ ಮಾಡ್ಬೋದು, ಹೌದಲ್ರಿ? ಹಂಗ ಹಾ ನೋಡ್ರಿ. ಆಮೇಲೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮತ್ತೆಲ್ಲಿ ನೋಡಿದ್ವಿ ಹೇಳ್ರಿ ನಾವು ಇಂದಿನ ಒಂದು ಕ್ಲಾಸ್ ಒಳಗಡೆ? UNO ದಾಗ ನೋಡಿದ್ವಿ. ನಾನು ಹೇಳಿದ್ದಿಲ್ಲ ಒಂದಿಷ್ಟು ಮ್ಯಾಪ್ ಹಾಕಿ ಈ ದೇಶದಲ್ಲಿ ಇದನ್ನ ಭಾಷೆ ಮಾತಾಡ್ತಾರ, ಈ ಭಾಷೆ ಮಾತಾಡ್ತಾರ ಅಂತ, ಹೌದಿಲ್ರಿ? ನೋಡ್ರಿ ಯಾವ್ಯಾವಪ್ಪ ಅಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ UN ಒಳಗಡೆ ಇಂಗ್ಲಿಷ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು. ಇಷ್ಟೇ ಮುಗಿದ್ವಲ್ರಿ? ಮತ್ತೆ ಯಾವನದವ? ಇಲ್ಲಲ್ಲ. ನೀವು ನೋಡಿದ್ರೆ ಡಿಫಿಕಲ್ಟ್ ಅಂತ್ರಿ. ಇಲ್ಲಿ ನೋಡ್ರಿ ಮೂರ ಭಾಷೆ ಅದಾವ, ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್. ಎಲ್ಲಿರಿ? WTO ಒಳಗಡೆ ನೋಡ್ರಿ, ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇವನ್ನೇ ಬಿಟ್ರೆ ನೆಕ್ಸ್ಟ್ ಕೇಳ್ಬೇಕಾಗಿರೋ ವಿಷಯ ಎಲ್ಲ ಐತೆ ಹೇಳ್ರಿ, ಇಂಗ್ಲಿಷ್, ಫ್ರೆಂಚ್, ಸ್ಪ್ಯಾನಿಷ್ ಅಫಿಷಿಯಲ್ ಲ್ಯಾಂಗ್ವೇಜಸ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಅರ್ಥ ಆಯ್ತಲ್ರಿ? ಈಗ WTO ಏನೇನ್ ಫ್ಯಾಕ್ಚುವಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್, ಈಗ ಸುಂಕ ಅಂದ್ರೆ ಏನು, ಹೌದಾ? ಯಾವ ರೀತಿ ನಾವು ವಿದೇಶದ ಒಳಗಡೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂತೀವಿ, ಅದಕ್ಕೆ ಹೇಳಿದ್ರೆ ಈಗ ನೀವು ಓದ್ ಕ್ಲಾಸ್ ಒಳಗಡೆ ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದ್ರೆ ಮೈ ಫೇವರೇಟ್ ಸಬ್ಜೆಕ್ಟ್. ನೀವು ಸಖತ್ತಾಗಿ ಹೇಳ್ಕೊಡ್ತಾವ ಅಂತ. ಯಾಕಪ್ಪ ಅಂತಂದ್ರೆ ನೀವು ಬಹಳ ಡೆಪ್ತ್ ಆಗೆಲ್ಲ ಓದ್ಬಿಟ್ಟಿರ್ತೀವಿ, ಹಂಗಾಗಿನೇ ಆ ವಿಷಯ ಏನ್ ಮಾಡ್ತೀರಿ ಜಾಸ್ತಿ ಹೇಳ್ಕೊಂಡು ಹೋಗ್ಬಿಡ್ತದೆ ಅಷ್ಟೇ. ಓಕೆ ನೋಡಿ, ನೆಕ್ಸ್ಟ್ ಅಬ್ಜೆಕ್ಟಿವ್ಸ್ ಆಫ್ ದ WTO. ಇಲ್ಲಿ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ಈ ಎಕ್ಸಾಮ್ ಒಳಗಡೆ ನಾಳೆ ನಿಮ್ಗೆ ನೀವು ಅನ್ಕೊಂಡಿರ್ಬೋದು, ಸರ್ ಬಿಡ್ರಿ ಸರ್ ಇಷ್ಟೆಲ್ಲ ಬೇಕಾಗಿರಲ್ಲ, ನಮ್ಗೆ ಇಷ್ಟೇ ಸಾಕು, ಜಸ್ಟ್ ವ್ಯವಸ್ಥಾಪನೆ ಆಯ್ತು ಏನಂತಮ್ಮ. ನಾನ್ ನಿಮ್ಗೆ ಅಲ್ಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನ್ಯಾ, ಹೌದಿಲ್ರಿ? ಈ ಎಕ್ಸಾಂಪಲ್ ಕೊಟ್ಟಿದ್ನಿ. ಯಾಕಪ್ಪ ಅಂದ್ರೆ ವ್ಯವಸ್ಥಾಪನೆ ಆಯ್ತು, ಏನಾಯ್ತು ಅದ್ರ ಕೆಲಸ ಅಂತ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ, ಫಾರ್ ಎಕ್ಸಾಂಪಲ್ ಅಬ್ಜೆಕ್ಟಿವ್ ಆಫ್ ದ WTO ಒಳಗಡೆ ಕ್ವಶನ್ ಹಿಂಗ್ ಕೇಳ್ಬೋದಲ್ರಿ, ಹಿಂಗೂ ಕೇಳ್ಬೋದು. ಯಾರಿಗ್ ಗೊತ್ತು ಅಬ್ಜೆಕ್ಟಿವ್ಸ್ ಒಳಗಡೆ ಏನೇನು ಅಂಶಗಳು ಬರ್ತಾವ, ಅವು ಈಗ ಈ ಮೇಲಿನ ಅಂಶಗಳು ಸರಿಯಾಗಿದ್ದಾವೆ, ಈ ಮೇಲಿನ ಒಂದೆರಡು ಸರಿಯಾಗಿದ್ದಾವೆ, ಒಂದು ಸರಿ ಇದೆಯೋ, ಎರಡು ಸರಿ ಇದೆಯೋ, ಮೇಲಿನ ಎಲ್ಲವೂ ಸರಿ ಇದಾವೋ, ಮೇಲಿನ ಯಾವುದೂ ಸರಿ ಇಲ್ಲೋ ಅಂತ ಕ್ವಶನ್ ಕೇಳ್ತಾರ್ರಿ. ನಿಮಗೆ ಕ್ವಶನ್ ಪೇಪರ್ ಬಿಡ್ಸತ್ ನಾವ್ ಹೇಳ್ತೀನಿ, ಅವಾಗ ಬೆಂಡ್ ಬೇಸೆ ಅಂತಾರೆ ಅವಾಗ. ಯಾಕಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ರೀ ನಮಗೆ ಈ ಲೈಫ್. ಅದು ಹೌದಾ? ಆಟ ಅಲ್ಲ, ಇಟ್ಸ್ ನಾಟ್ ಗೇಮ್, ಇಟ್ಸ್ ಅಬೌಟ್ ಲೈಫ್. ಓಕೆ ನೋಡ್ರಿ ಏನ್ ಹೇಳ್ತಾರೆ ನೋಡ್ರಿ, ಪ್ರಮೋಟ್ ಫ್ರೀ ಅಂಡ್ ಫೇರ್ ಇಂಟರ್ನ್ಯಾಷನಲ್ ಟ್ರೇಡ್. ಇಟ್ ಇಸ್ ವೆರಿ ವೆರಿ ಈಸಿ. ಪ್ರಮೋಟ್ ಮಾಡಕ್ ಕುಂತಾರ, ಏನ್ ಪ್ರಮೋಟ್ ಮಾಡಕ್ ಕುಂತಾರ? ಫ್ರೀ ಅಂಡ್ ಫೇರ್ ಇಂಟರ್ನ್ಯಾಷನಲ್ ಟ್ರೇಡ್. ಫ್ರೀ ಅಂದ್ರೆ ಏನ್ರಿ? ಉಚಿತ. ಒಂದು ಫೇರ್ ನ್ಯಾಯಯುತವಾಗಿರೋದು. ಇಂಟರ್ನ್ಯಾಷನಲ್ ಅಂತಂದ್ರೆ ಅಂತಾರಾಷ್ಟ್ರೀಯ, ಟ್ರೇಡ್ ಅಂದ್ರೆ ವ್ಯಾಪಾರ, ಪ್ರಮೋಟ್ ಅಂದ್ರೆ ಏನ್ ಮಾಡಕ್ ಉತ್ತೇಜನ ಮಾಡಕ್ ಕುಂತಾರ. ಮುಗಿತಲ್ರಿ. ಜೋನ್ ಇಂಗ್ಲಿಷ್ ಅಪ್ಪ ಇಂಗ್ಲಿಷ್ ಅಂದ್ರೆ ನನಗೆ ಆಗಲ್ಲಪ್ಪ, ಅದಕ್ಕಂತ ಕಂತ್ರಿ ಎಲ್ಲಿ ಐತಿ ನೋಡ್ರಿ. ಬಾಳ ಜನ ನನಗೂ ಉಲ್ಟಾ ಅಂದಾರ್ರಿ, ನನಗೂ ಕೆಲವೊಬ್ರಿ ಏನ್ ಇಂಗ್ಲಿಷ್ನಾಗ ಹೇಳ್ತಾರ ಬಿಡ್ರಿ, ಕನ್ನಡ ಹೇಳ್ರಿ. ಹೌದಾ? ನಾನು ಕನ್ನಡ ಹೇಳಕ್ ಕುಂತಪ್ಪ ಅಂತಂದ್ರ ಮತ್ ನೀವ್ ಯಾವಾಗ ಇಂಗ್ಲಿಷ್ ಅನ್ನ ಕಲಿಯೋದು? ನಾವು ಕಲಿಬೇಕ್ರಿ, ನೀವು ಕಲಿಬೇಕು, ಎಲ್ಲಾರು ಏನ್ ಮಾಡ್ಬೇಕ್ರಿ? ಸಹಕಾರಿತವಾಗಿ ಕಲಿಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡ್ರಿ ನೆಕ್ಸ್ಟ್ ಏನ್ ಹೇಳಿದ್ರಿ ಇಲ್ಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಒಳಗಡೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನೋದಕ್ಕಿಂತ ಇಡೀ ಜಾಗತಿಕ ಒಂದು ವ್ಯಾಪಾರ ವ್ಯವಹಾರದೊಳಗಡೆ ಏನ್ ಮಾಡ್ತಾರೆ? ಪ್ರಮೋಟ್ ಏನ್ ಮಾಡಕೊಂತಾರ? ಫ್ರೀ ಅಂಡ್ ಫೇರ್, ನ್ಯಾಯಯುತವಾಗಿ ಮತ್ತು ಉಚಿತವಾಗಿರ್ತಕ್ಕಂಥ ವ್ಯಾಪಾರವನ್ನು ಸುಗಮಗೊಳಿಸಬೇಕು ಅಂತ ಯಾರು ಹೇಳ್ಕೊಂಬಂದ್ರಿ? WTO ಹೇಳ್ಕೊಂಡ್ಬಂದ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ರೆಡ್ಯೂಸ್ ಟ್ರೇಡ್ ಬ್ಯಾರಿಯರ್ಸ್ ಸಚ್ ಆಸ್ ದ ಟ್ಯಾರಿಫ್ ಅಂಡ್ ಕೋಟಾಸ್. ಏನ್ ಮಾಡಿದ್ರಪ್ಪ ಅಂದ್ರೆ ರೆಡ್ಯೂಸ್ ಮಾಡಿದ್ರು. ಏನ್ ಕಡಿಮೆ ಮಾಡಿದ್ರಿ? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಏನ್ ಕಡಿಮೆ ಮಾಡಿದ್ರು? ಬ್ಯಾರಿಯರ್ಸ್ ಸಚ್ ಆಸ್ ದ ಟ್ಯಾರಿಫ್ಸ್ ಅಂದ್ರೆ ಸುಂಕಗಳನ್ನ ಕಡಿಮೆ ಮಾಡಿದ್ರು, ಆಮೇಲೆ ಕೋಟಾಗಳನ್ನ ಕಡಿಮೆ ಮಾಡಿದ್ರು. ಎಲ್ಲಿಪ್ಪ ಅಂತಂದ್ರೆ ಯಾರಿಂದದು ಆಗಿರೋದು? ಉದ್ದೇಶ ಯಾವ್ದು ಹೇಳ್ರಿ? WTO ಉದ್ದೇಶ ಇದು. ಆಮೇಲೆ ನೋಡ್ರಿ, ಪ್ರೊವೈಡ್ ಫೋರಮ್ ಫಾರ್ ದ ಟ್ರೇಡ್ ನೆಗೋಸಿಯೇಷನ್ಸ್. ಮಾತುಕತೆಗೆ ಏನ್ ಮಾಡಕ್ ಕುಂತಾರ್ರಿ? ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೊಂದ್ ದೇಶ ಐತ್ರಿ, ಇಲ್ಲೊಂದ್ ದೇಶ ಐತಿ, ಇವ್ರೊಬ್ಬರ ನಡುವೆ ಏನ್ ಮಾಡಕ್ ಕುಂತಾರ? ನೆಗೋಸಿಯೇಷನ್ಸ್ಗೆ, ಮಾತುಕತೆಗೆ ಏನ್ ಮಾಡಕ್ ಕುಂತಾರ? ಫೋರಮ್ ನ ರೆಡಿ ಮಾಡಿ ಕೊಡಕ್ ಕುಂತಾರ, ಪ್ರೈವೇಟ್ ಮಾಡಕ್ ಕುಂತಾರ. ನೋಡ್ರಿ ಇಲ್ಲಿ ಬರ್ರಿಯಪ್ಪ, ನಮ್ ಕಡೆ ನಮ್ ತಗ ಬರ್ರಿ, WTO ಅದೀವ್ರಿ, ನೀವು ಬರ್ರಿ, ನೀನು ಬರ್ರಿಪ್ಪ, ನೀನು ಬರ್ರಿ, ಹಾ ಮಾತಾಡ್ರಪ್ಪ. ನಿಮ್ಗೆ ಯಾವ ಒಂದು ವಸ್ತುಗಳು ಬೇಕು, ನಿಮ್ಗೆ ಯಾವ ವಸ್ತುಗಳು ಬೇಕು, ನೀವ್ ಎಷ್ಟು ರೂಪಾಯಿ ಕೊಡ್ತೀರಿ, ನೀವ್ ಎಷ್ಟು ರೂಪಾಯಿ ಕೊಡ್ತೀರಿ, ತಗೋರಪ್ಪ, ನೋಡ್ರಿ ನೀಟಾಗಿ ಮಾತಾಡ್ರಿ. ಹೌದಾ? ನೀವೆಲ್ಲ ಜಗಳಕ್ ಹೋಗ್ಬಿಡ್ರಿ, ಆರಾಮ್ ಸಹಕಾರಿತವಾಗಿ ನೀವೇನ್ ಮಾಡ್ಬೇಕು? ಒಬ್ರಿಗೊಬ್ರು ಬೆಳಿಬೇಕು. ಹೌದಾ? ಸೊ ನಿಮಗೊಂದು ಇಲ್ಲೊಂದು ಥಿಯರಿ ಹೇಳ್ತ ನೋಡ್ರಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್.
ಸೊ ನೀವು ಮನೆ ಒಳಗ ಕಳಸ ಹಿಡ್ಕೊಂತಾರ ಹೆಣ್ಮಕ್ಳು. ಹೌದಾ, ಕಳಸ ಇರ್ತದ್ರಿ, ಇಲ್ಲಿ 2 ದೀಪ ಇರ್ತಾವ. ಫಾರ್ ಎಕ್ಸಾಂಪಲ್ ನೋಡ್ರಿ ಹೆಂಗಿರ್ತದ. ಹೌದಾ, ಇಲ್ಲಿ 2 ದೀಪ, ಓಕೆನಾ. ಇಲ್ಲಿ ಒಂದು ದೊಡ್ಡದ ಇರ್ತದ್ರಿ, ಈ ಕಡೆ ಒಂದು ಕುಂಕುಮ ಹಚ್ಚೋದು, ಈ ಕಡೆ ಒಂದು ಅರ್ಶನ ಇರ್ತದ. ಎಲ್ಲಾರು ನೋಡಿರ್ತೀರಿ. ಹೌದಾ, ಹೌದ್ರಿ ಸರ್, ಇಲ್ಲಿ ಇದು ಓಕೆರಿ, ಇದು ಕಳಸ ಓಕೆರಿ, ಕುಂಕುಮ ಅರ್ಶನ ಓಕೆರಿ, ಇಲ್ಲಿ 2 ದೀಪ ಇರ್ತಾವ್ರಿ, ಇದೇಪ್ಪ. ಹೌದಾ, ನೋಡ್ರಿ ಏನ್ ಮಾಡಿರ್ತಾರ, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳ ಕೈಯಾಗ ಇದನ್ನ ಕೊಡ್ತಾರ ಹೇಳ್ರಿ. ಅವಾಗ ಇವ್ರು ಏನ್ ಮಾಡ್ತಾರಪ್ಪ ಅಂತಾರ. ಇಲ್ಲಿ ನೋಡ್ರಿ, ಇಲ್ಲಿ ಯಾಕೆ ಇದನ್ನ ಎಕ್ಸಾಂಪಲ್ ಹೇಳಿದ್ನಪ್ಪ ನೋಡ್ರಿ, ಇದು ಇಂಟರ್ಲಿಂಕ್ ಆಗಿ ಹೇಳ್ತೀನಿ ನಿಮಗೆ. ಈ ದೀಪ ಹಚ್ಚಿರ್ತಾರ್ರಿ, ಅದ್ ಹೆಂಗ್ ಉರಿತಿರ್ತದ ಹೇಳ್ರಿ. ಇದು ನಾನ್ ಬಲ ಅಂತ ಇದು ಉರಿತಿರ್ತೀರಿ, ನಾನ್ ಬಲ ಅಂತ ಇದು ಉರಿತಿರ್ತೈತ್ರಿ. ಹಿಡ್ಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಏನ್ ಹೇಳ್ತಾರ ಗೊತ್ತನ್ರಿ, ಇದು ಸಂಕೇತ ಏನಪ್ಪಾ ಅಂತಂದ್ರ ತವ್ರ ಮನೆ ಅದೇ ರೀತಿಯಾಗಿ ಮೇಲೆತ್ತಬೇಕು, ನಾನು ಬಂದಿರತಕ್ಕಂತ ಗಂಡನ ಮನೆ ಸಮೇತ ಅದೇ ರೀತಿಯಾಗಿ ಮೇಲೆತ್ತಬೇಕು. ಇಬ್ರು ಕಾಂಪಿಟೇಷನ್ ಒಳಗಡೆ ನಾವ್ ಇಬ್ರು ಅನ್ನೋದು. ಅದೇ ರೀತಿ ವ್ಯಾಪಾರ ವ್ಯವಹಾರ ಒಳಗಡೆ WTO ಮಾಡ್ತಾರಿ. ಇದೇ ರೀತಿ ಅವರು ಇದೇನಂದ್ರೆ ಮದುಮಗಳಿದ್ದಂಗ್ರಿ ಹಿಡ್ಕೊಂಡಿರ್ತಾರ. ನೀವು ಮಾತಾಡ್ರಿ ಚಂದ ಇಬ್ರು ಸಕಾರಾತ್ಮಕವಾಗಿ ಜಗತ್ತಿನೊಳಗಡೆ ಬೆಳೀರಿ ಅನ್ನೋದನ್ನ ತಿಳಿಸ್ಕೊಡ್ತದ. ವೆರಿ ಸಿಂಪಲ್. ಓಕೆನಾ, ಅರ್ಥ ಆಯ್ತಲ್ಲ. ನೆಕ್ಸ್ಟ್, ರಿಸಾಲ್ವ್ ಟ್ರೇಡ್ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಮೆಂಬರ್ಸ್ ಕಂಟ್ರೀಸ್. ಸೊ ಇಲ್ಲಿ ಏನು ರಿಸಾಲ್ವ್ ಮಾಡಕ್ ಕುಂತಾರೆ, ಟ್ರೇಡ್ ಡಿಸ್ಪ್ಯೂಟ್ಸ್ ನ ಅಮಾಂಗ್ ಮೆಂಬರ್ ಕಂಟ್ರೀಸ್ ಏನ್ ಮಾಡಕ್ ಕುಂತಾರೆ, ಒಂದು ರಾಷ್ಟ್ರಗಳ ಜೊತೆ ಏನ್ ಮಾಡಕ್ ಕುಂತಾರೆ, ಕಡಿಮೆ ಮಾಡಕ್ ಕುಂತಾರೆ. ಅದಾದ್ಮೇಲೆ ನೋಡ್ರಿ, ಸಪೋರ್ಟ್ ಡೆವಲಪಿಂಗ್ ಅಂಡ್ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಏನ್ ಮಾಡಕ್ ಕುಂತಾರಿ, ಡೆವಲಪ್ಡ್ ಆಗಿರ್ತಕ್ಕಂಥ, ನಾನು ಅವತ್ತು ಹೇಳಿದ್ನಿ, ಡೆವಲಪ್ಡ್ ಆಗಿರ್ತಕ್ಕಂಥ ಕಂಟ್ರಿಗಳು ಏನ್ ಮಾಡಕ್ ಕುಂತಾರೆ, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ಗೆ ಥ್ರೂ ಟೆಕ್ನಿಕ್ ಅಸಿಸ್ಟೆನ್ಸ್ ಅಂದ್ರೆ ತಾಂತ್ರಿಕ ಒಂದು ಸಹಕಾರವನ್ನು ಕೊಡ್ತಾರ ಅಂತ ಹೇಳಿದ್ರಿ. ಅದ್ರ ಮೂಲಕ ಇದು WTO ಅಬ್ಜೆಕ್ಟಿವ್ಸ್ ಮೂಲಕ, ಉದ್ದೇಶ ಮೂಲಕ ಏನ್ ನೋಡ್ರಿ, ಯಾವೊಂದು ಇವೆಲ್ಲ ನೋಡ್ರಿ. ಫಾರ್ ಎಕ್ಸಾಂಪಲ್ USA, UK, ಫ್ರಾನ್ಸ್, ಹೌದಾ, ಈ ರೀತಿ ರಾಷ್ಟ್ರಗಳು ಏನ್ ಮಾಡಕ್ ಕುಂತಾರಿ, ಇನ್ನುಳಿದ ರಾಷ್ಟ್ರಗಳಿಗೆ ಏನ್ ಮಾಡ್ತಾವ್ರಿ, ಒಂದು ಟೆಕ್ನಿಕಲ್ ಸಪೋರ್ಟ್ ನ, ಹೌದಾ, ಕೊಡ್ತೀವ್ರಿ, ನೀವು ಡೆವಲಪ್ಡ್ ಆಗ್ರಿ ಅಂತ ಏನ್ ಮಾಡಕ್ ಕುಂತಾರಿ, ಕೊಡಾಕ್ ಕುಂತಾರ. ಯಾವ್ದ್ರ ಮೂಲಕ, ಅಬ್ಜೆಕ್ಟಿವ್ಸ್ ಆಫ್ ದ WTO. ನೆಕ್ಸ್ಟ್ ನೋಡ್ರಿ, ಮೇನ್ ಫಂಕ್ಷನ್ಸ್, ಇದರ ಮೇನ್ ಒಂದು ಕಾರ್ಯಗಳೇನಪ್ಪಾ, ಓಕೆನಾ. ನೆಕ್ಸ್ಟ್ ನೋಡ್ರಿ ಕಾರ್ಯಗಳು, ಅಡ್ಮಿನಿಸ್ಟ್ರೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಏನ್ ಮಾಡ್ತೀರಿ, ಅಡ್ಮಿನಿಸ್ಟ್ರೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಒಂದ ಮಾಡ್ತದೆ. ಯಾವ್ದ್ರಿ, ಮೇನ್ ಫಂಕ್ಷನ್ಸ್. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್ ನೆಗೋಷಿಯೇಷನ್ಸ್ ಏನ್ ಮಾಡ್ತೀರಿ, ಇದು ಸಮೇತ ನೆಗೋಷಿಯೇಷನ್. ಅವಾಗ ಹೇಳಿ ನೋಡ್ರಿ, ಮಾತುಕತೆ ಮಾಡೋದಕ್ಕ ನಡೆಸ್ಕೊಡ್ತದ, ಸೆಟಲ್ಮೆಂಟ್ ಗೋಸ್ಕರ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಅಡ್ಮಿನಿಸ್ಟ್ರೇಟಿವ್ WTO ಅಗ್ರಿಮೆಂಟ್ಸ್ ಮಾಡ್ತಾರ, ಅಂದ್ರೆ ಒಪ್ಪಂದ ಅಗ್ರಿಮೆಂಟ್ಸ್. ನೀವು ಒಪ್ಪಂದ ಮಾಡ್ಕೋರಪ್ಪ, ಇದ್ರಂಗತಿ ವ್ಯವಹಾರ ಮಾಡ್ರಿ, ನಿಮ್ದು ಅದು ಇದು ಅಂತ ನಿಮ್ಗೆ ಏನ್ ಬೇಕು ಏನ್ ಬೇಡ, ಹೌದಾ, ಅದು ಏನಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನೀವು ಬೆಳೆದಕ್ಕ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ಅದ ಮೆಡಿಸಿನ್ ಆಗಿರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಹೌದಾ, ಏರ್ ಫೋರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಎವ್ರಿಥಿಂಗ್. ಓಕೆ, ಏನ್ ಮಾಡ್ತಾರೆ, ನೀವು ಈ ರೀತಿ ಬೆಳೀರಿ, ಅದಕ್ಕೆ ನಾವು ಸಹಕಾರ ಮಾಡಿ ಕೊಡ್ತೀವಿ ಅನ್ನೋದಕ್ಕೋಸ್ಕರ. ಆಮೇಲೆ ನೋಡ್ರಿ, ಫೆಸಿಲಿಟೇಟ್ ಇಂಟರ್ನ್ಯಾಷನಲ್ ಟ್ರೇಡ್ ನೆಗೋಷಿಯೇಷನ್ಸ್ ಮಾತುಕತೆಗಳಿಗೆ ಸಮೇತ ಏನ್ ಮಾಡ್ತಾರೆ, ಇವರು ನಡೆಸಿಕೊಡ್ತಾರ. ಆಮೇಲೆ ನೋಡ್ರಿ, ಸೆಟಲ್ ಟ್ರೇಡ್ ಡಿಸ್ಪ್ಯೂಟ್ಸ್ ಏನ್ ಮಾಡ್ತಾರ್ರಿ, ಸೆಟಲ್ ಮಾಡ್ತಾರ ಟ್ರೇಡ್ ಡಿಸ್ಪ್ಯೂಟ್ಸ್. ಅಂದ್ರೆ ಇಲ್ಲಿ ಒಂದ್ ಏನಾದ್ರು ತೊಂದರೆಗಳು ಇರ್ತಾವ್ರಿ. ಫಾರ್ ಎಕ್ಸಾಂಪಲ್, ಈಗ ಟ್ರೇಡ್ ಡಿಸ್ಪ್ಯೂಟ್ಸ್ ಅಪ್ಪ ಅಂತಂದ್ರೆ, ವ್ಯಾಪಾರದೊಳಗಡೆ ಕೆಲವೊಂದಿಷ್ಟು ರಾಷ್ಟ್ರಗಳು ಏನ್ ಮಾಡಿರ್ತಾವ್ರಿ, ಮುಗಿಸ್ಕೊಂಡಿರ್ತಾವ. ಇವ್ರು ನೋಡ್ರಿ ಅವ್ರಿಗಾಗಲ್ಲ, ಅವ್ರು ನೋಡಿ ಇವ್ರಿಗಾಗಲ್ಲ ಅಂತದ್ರಾಗ ಏನ್ ಮಾಡ್ತಾರೆ, ಇವ್ರಿಬ್ರನ್ನ ಕರೆದ, ಬರಿಯಪ್ಪ ನೀನು ಬಾ ಬಂದು ಏನ್ ಮಾಡಿ ಸೆಟಲ್ಮೆಂಟ್ ಮಾಡಿ ಕೊಡ್ತಾರ. ಎದಕ್ ನಿಮ್ ಇಬ್ಬರದೇನ್ ತೊಂದ್ರೆ, ಓಕೆ, ನಿನಗ ಇಷ್ಟು% ಬರ್ಬೇಕಾಯ್ತಾ, ಯಾಕೆ ಇಷ್ಟು% ಯಾಕ ಇಷ್ಟು% ಆಯ್ತು ಒಂದು ರೀಸನ್ ಹೇಳ್ತಾನ. ರೀಸನ್ ಹೆಂಗಿರ್ಬೇಕ್ರಿ, ಸೈಂಟಿಫಿಕ್ ಆಗಿರ್ಬೇಕು, ಮತ್ತೆ ಫೇವರ್ ಆಗಿರ್ಬಾರ್ದು, ಹೌದಾ. ಅವಾಗ ಏನ್ ಮಾಡ್ತೀರಿ, ಹಿಂಗಪ್ಪ ಅಂದಾಗ ಏನ್ ಮಾಡ್ತೀರಿ, ಸೆಟಲ್ಮೆಂಟ್ ಮಾಡಿ ಕೊಡ್ತದ. ಇದನ್ನೆಲ್ಲ ನಾನು ಯಾಕೆ ಹಿಂಗ್ ಹೇಳಕ್ ಕುಂತೀನ್ರಿ, ನಿಮಗೆ ಒತ್ತಿ ಅಂತಂದ್ರ ನಿಮಗೆ ಕಾನ್ಸೆಪ್ಟ್ ಗಳು ಕ್ಲಿಯರ್ ಆಗ್ಬೇಕ್ರಿ. ಕಾನ್ಸೆಪ್ಟ್ ಗಳು ಕ್ಲಿಯರ್ ಆದ ಎಕ್ಸಾಮ್ನಾಗ ಅವ್ರು ಯಾವ ರೀತಿ ಕ್ವಶನ್ ಕೊಡ್ಲಿ, 10 ಲೈನ್ ಕೊಡ್ರಿ, 10 ಲೈನ್ ಕೊಡ್ಲಿ, ಡೆಫಿನೆಟ್ಲಿ ಆಗಿ ಬರ್ತೀರಿ. ಇದಕ್ಕೆ ನಾನೇ ಗ್ಯಾರಂಟಿ, ಡೆಫಿನೆಟ್ಲಿ. ಓಕೆ, ಅರ್ಥ ಆಯ್ತಲ್ಲ ಡಿಸ್ಪ್ಯೂಟ್. ದೆನ್ ನೋಡ್ರಿ, ರಿವ್ಯೂ ಮೆಂಬರ್ಸ್ ಟ್ರೇಡ್ ಪಾಲಿಸೀಸ್ ಏನ್ ಮಾಡ್ತಪ್ಪ ಅಂತಂದ್ರೆ, ರಿವ್ಯೂ ಮಾಡ್ತದ ಮೆಂಬರ್ಸ್ ಟ್ರೇಡ್ ಪಾಲಿಸೀಸ್ ನ. ಕೆಲವೊಬ್ರು ಈಗ ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾ ಆಗಿರ್ಬೋದು, ಚೀನಾ ಆಗಿರ್ಬೋದು, UK ಆಗಿರ್ಬೋದು, ಇವರೆಲ್ಲ ಏನ್ ಪಾಲಿಸೀಸ್ ಮಾಡ್ಯಾರಪ್ಪ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾ ಇರ್ತದ. ಯಾವುದು, WTO. ಹಿಂಗ ನೋಡ್ರಿ. ಆಮೇಲೆ ಕೋಪರೇಟ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆನ್ ಗ್ಲೋಬಲ್ ಎಕನಾಮಿಕ್ ಇಶ್ಯೂ. ನೋಡ್ರಿ, ಕೋಪರೇಟ್ ಸಹಕಾರ ಮಾಡ್ತದ್ರಿ ಹಲವಾರು, ಯಾರು ಕೂಡ ರೀ, ಇನ್ನೂ ಅದರ್ ಏನಿರ್ತಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇರ್ತಾವ. ಫಾರ್ ಎಕ್ಸಾಂಪಲ್, WTO ಐತೆ. ಈಗ ಯಾರ್ಯಾರು ಕೊಡಪ್ಪ, IMF ಕೂಡ ಮತ್ತೆ ವರ್ಲ್ಡ್ ಬ್ಯಾಂಕ್ ಕೂಡ, ಇವ್ರಿಬ್ರು ಬ್ಯಾಂಕ್ ಅಲ್ರಿ, ವ್ಯಾಪಾರ ಮಾಡೋಕೆ ಬೇಕಲ್ಲ. ಅವ್ರು ಏನ್ ಮಾಡ್ತಾರ, ಬರೀಪ್ಪ ನಾನು ನೋಡ್ರಿ, ನಾನು
ಇನ್ಫ್ಲೂಯೆನ್ಸರ್ ಅದೇನ್ರಿ ಬಹಳ ಚೆನ್ನಾಗೈತಿ ನಂದು. ಯಾರು ಕೂಡ ಹೇಳ್ರಿ, ಐ ಎಂ ಎಫ್ ಆಗಿರ್ಬೋದು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಇವ್ರ ನಮ್ಮಿಬ್ಬರು ಮಾವನವ್ರ ಬೇಕಿದ್ರ ನಾನು ಹೇಳ್ಕೊಡ್ತೀನಿ, ಬರ್ರಿ ನೀವು ಇಲ್ಲಿ ಸಾಲ ತಗೊಂಡು ಉದ್ಧಾರ ಆಗ್ರಿ ಅಂತ ಕರೀತಾರ. ಯಾರಪ್ಪ ನೆಗೋಷಿಯೇಷನ್ ಏನ್ ಮಾಡ್ತಾರ್ರಿ, ಕೋಪರೇಷನ್ ಮಾಡ್ತಾರ. ಆಮೇಲೆ ಗ್ಲೋಬಲ್ ಎಕನಾಮಿಕ್ ಇಶ್ಯೂ ಬಗ್ಗೆ ಸಮತಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದ್ ದೇಶ ಏನಾಗುತ್ತಪ್ಪ ಅಂತಂದ್ರ ಅವನತಿ ಹೊಂಟೈತಿ, ಅಲ್ಲಿ ಆರ್ಥಿಕತೆ ಕುಂದಾಕ್ ಕುಂತೈತಪ್ಪ ಅಂತಂದಾಗ ಏನ್ ಮಾಡ್ತಾರಿ, ಮೊದ್ಲು ಕಣ್ ಬೀಳೋದ್ ಯಾರು ಹೇಳ್ರಿ, ಇವ ಯಾಕೆ ಹಿಂಗ ಹಾಕುಂತಪ್ಪ ಅಂತಂದಾಗ ಮತ್ ಒಳ್ಳೆ ಬರ್ತಾರ್ರಿ IMF ವರ್ಲ್ಡ್ ಬ್ಯಾಂಕ್, ಬರೀಪ್ಪ ಸಾಲ ಕೊಡ್ತನು ತಗೋರಿ ಉದ್ದಾರ ಆಗ್ರಿ ಅಂತಂತ. ಹಿಂಗ ಅರ್ಥ ಆಯ್ತಲ್ರಿ. ಮೇನ್ ಫಂಕ್ಷನ್ಸ್ ಅಬ್ಜೆಕ್ಟಿವ್ಸ್ ಆಫ್ ದ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್. ಹೌದಾ, ನೋಡ್ರಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಇದ್ರ ಬಿಟ್ಟು ನಿಮಗೇನು ಜಾಸ್ತಿ ವಿಷಯಗಳಿರಲ್ಲ. ಇದಕ್ಕಿನ್ನ ಜಾಸ್ತಿ ವಿಷಯಗಳೇ ಬರ್ತಾವ ಅಂದ್ರೆ ಉನ್ನತ ಮಟ್ಟಿರ್ತಕ್ಕಂಥ ವ್ಯಾಸಂಗ ಅಥವಾ ಏನಪ್ಪಾ ಅಂದ್ರೆ ಎಕ್ಸಾಮ್ ಒಳಗಡೆ UPSC ನಾನು ಹೇಳಿದಪ್ಪ ಅಂತಂದ್ರೆ ಇದು ಯಾವ ಲೆಕ್ಕಲ್ಲ ರೀ, ಅದಕ್ಕೆ ಹೇಳದ್ದು. ನೋಡ್ರಿ ನಮ್ಗೆ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೀವು ಒಬ್ರು ನೋಡಿದಿರಿ ಏನಪ್ಪಾ, ನಗೋಚಿ ಒಕಂಜೋ ಇವೆಲ್ಲ ಅವರು. ಹೌದಾ, ಎಷ್ಟು ಮಹಾ ನಿರ್ದೇಶಕರು ಆಗಿ ಹೋಗ್ಯಾರ, ಅವ್ರ ಲೀಸ್ಟ್ ಏನು, ಮತ್ತೆ ಅವ್ರೆಲ್ಲ ಯಾವ ದೇಶದವರು, ಅವ್ರೆಲ್ಲ ಯಾವ ಇಯರ್ನಾಗ ಬಂದಿದ್ರು ಅನ್ನೋದು ಸಮೇತ ನಾವು ನೆನ್ಪಿಡ್ಬೇಕ್ರಿ. ಅಂತ ಎಕ್ಸಾಮ್ ಒಳಗಡೆ ಇಷ್ಟು ಡಿಫಿಕಲ್ಟ್ ಆಗಿರತಕ್ಕಂಥ ಕ್ವಶನ್ಗಳನ್ನ ತೆಗಿತಾರ. ಹೌದಾ, ಈಗ ಒಂದು ನೀವು ಇದನ್ನ ನೆನ್ಪಿಟ್ಕೋಬಹುದು, ಬಟ್ ಈ ಹೆಸರುಗಳನ್ನ ಅವ್ರನ್ನೆಲ್ಲ ನೆನ್ಪಿಟ್ಕೋಬೇಕಲ್ರಿ. ಅವಾಗ ಏನಾಗುತ್ತಾ, ಇಟ್ಸ್ ಡಿಫಿಕಲ್ಟ್ ಆಗುತ್ತಾ. ಅದಕ್ಕೆ ಯಾವ ಎಕ್ಸಾಮಿಗೆ ಏನ್ ಪ್ರಿಪೇರ್ ಆಗ್ಬೇಕು ಅದೇ ಪ್ರಿಪೇರ್ ಆಗ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ನೋಡ್ರಿ, ನೀವು ಒಟ್ಟ ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ನಿಮ್ ಪಾಸಿಟಿವ್ ಮೈಂಡ್ ಸೆಟ್ ಆಗಿರ್ಬೇಕು. ಸೊ ಇಲ್ಲೊಬ್ಬರನ್ನ ಬರ್ದಿ ನೋಡ್ರಿ, ಜಾಕ್ಮಾ ಅಂತ. ಜಾಕ್ಮಾ ಯಾರು ಗೊತ್ತನ್ರಿ? ಜಾಕ್ಮಾ ಬೇಕಾದ್ರೆ ಹೋಗಿ ಗೂಗಲ್ ಮಾಡ್ರಿ. ಜಾಕ್ಮಾ ಯಾರಪ್ಪ, ಚೀನಾ ದೇಶದ ಒಬ್ಬ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ಆತ ಒಂದ್ ಟೈಮ್ ಒಳಗೆ ಏನಪ್ಪಾ ಅಂತಂದ್ರೆ, ಈಗ ಏನಪ್ಪಾ ನೀವು ಎಸಿ ಕೇಳಿರಲ್ರಿ, ಎಸಿ ಹೊರಗಡೆ ಒಂದು ಫ್ಯಾನ್ ಬಿಟ್ಟಿರ್ತಾರೆ, ಹಿಂಗ್ ಫ್ಯಾನ್ ಬಿಟ್ಟಿರ್ತಾರ ನೋಡ್ರಿ ಒಂದ್ ಹೊರಗೊಂದು. ಹೌದಾ, ಅದ್ ತಿರುಗ್ತಾ ಇರ್ತೈತಿ ಗಾಳಿ, ಅಲ್ಲಿ ಗಾಳಿ ತಗೊಂಡು ಎಸಿ ಕೊಡ್ತಿರ್ತೈತಿ. ಅದನ್ನೆಲ್ಲ ರಿಪೇರ್ ಮಾಡ್ತಿದ್ನರಿ ಅಂತ ರಿಚ್ ಮ್ಯಾನ್ ರೀ. ಎಲ್ಲಿ? ಚೀನಾದೊಳಗಡೆ ಸಕ್ಸಸ್ಫುಲ್ ಆಗಿರ್ತಾನ್ರಿ. ಅಲ್ಲೆಲ್ಲ ರೆಸ್ಟ್ರಿಕ್ಷನ್ ಅದಾವ. ಆತ ಏನ್ ಹೇಳ್ತಾನ ಗೊತ್ತನ್ರಿ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್ ಅಂತ್ರಿ. ಹೌದಾ, ಆದ್ರೆ ಡೇ ಆಫ್ ಟುಮಾರೋ ಈಸ್ ಬ್ಯೂಟಿಫುಲ್. ನೋಡ್ರಿ, ಟುಡೇ ಈಸ್ ಡಿಫಿಕಲ್ಟ್, ಟುಮಾರೋ ಈಸ್ ಮಚ್ ಮೋರ್ ಡಿಫಿಕಲ್ಟ್, ಡೇ ಆಫ್ ಟುಮಾರೋ ಈಸ್ ಬ್ಯೂಟಿಫುಲ್, ಡೇ ಆಫ್ಟರ್ ಟುಮಾರೋ ಈಸ್ ಬ್ಯೂಟಿಫುಲ್, ಮೋಸ್ಟ್ ಪೀಪಲ್ ಡೈ ಇನ್ ಇಲ್ಲ ಹೇಳ್ರಿ, ಯಾವಾಗ ಹೇಳ್ರಿ, ಟುಮಾರೋ ಈವ್ನಿಂಗ್ ಅಂತ. ಹೌದಾ, ಇದು ಏನ್ ಹೇಳ್ತಪ್ಪ ಅಂತಂದ್ರೆ, ಯಾವಾಗ್ಲೂ ಆಶಾದಾಯಕವಾಗಿರ್ತಕ್ಕಂಥ ಭಾವನೆಗಳಿರ್ಬೇಕು, ಧನಾತ್ಮಕ ಭಾವನೆಗಳಿರ್ಬೇಕು. ಅವಾಗ ಮಾತ್ರ ನಾವು ಒಂದ್ ವಿಷನ್ ನ ಚೇಂಜ್ ಮಾಡಕ್ ಸಾಧ್ಯ. ಆಗಲ್ ಬಿಡ್ರಿ, ನಮಗೆಲ್ಲ ಇಲ್ಲಿ ಸಾಧ್ಯ ಆಗ್ತಾ ಅನ್ನೋದಲ್ಲ. ಇವತ್ತು ನಿಮ್ಗೆ ಡಿಫಿಕಲ್ಟ್ ಆಗಿರ್ಬೋದ್ರಿ, ನಾಳೆ ಇದಕ್ಕಿಂತ ಡಿಫಿಕಲ್ಟ್ ಆಗಿರ್ಬೋದು, ಬಟ್ ನಾಳೆ ಚಂದ ಇರ್ಬೋದ್ರಿ ನಮ್ ಜೀವನ. ಹೌದಿಲ್ರಿ? ಆ ಒಂದು ಭಾವನೆಯನ್ನು ಬಿಟ್ಕೊಡ್ಬಾರ್ದು. ಹಂಗಾಗಿ ಏನ್ ಮಾಡ್ಬೇಕು, ಡೇ ಬೈ ಡೇ ನಮ್ಮ ವಿಷನ್ಗೆ, ನಮ್ಮ ಆಂಬಿಷನ್ಗೆ, ನಮ್ಮ ಫೋಕಸ್ ಏನ್ ಬೇಕಂದ್ರ ಬಗ್ಗೆ ನಾವು ಚೇಂಜ್ ಮಾಡ್ತಿರ್ಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್. ಓಕೆ, ಇದೆಲ್ಲದಕ್ಕಿಂತ ಅದು ಬಹಳ ಮಹತ್ವದ್ದು. ಯಾಕಪ್ಪ ಅಂದ್ರೆ ಎಕ್ಸಾಮ್ ಒಳಗಡೆ ಫೇಲ್ ಆದ್ರೆ ನೆಕ್ಸ್ಟ್ ಮತ್ತೊಂದು ಎಕ್ಸಾಮ್ ನ ಪಾಸ್ ಆಗ್ಬೋದ್ರಿ. ಜೀವನ ಅಂತಾರ ನೋಡ್ರಿ, ಲೈಫ್ ಈಸ್ ವೆರಿ ಒನ್ ಟೈಮ್ ರೀ. ಹೌದಾ, ಏನೆಲ್ಲ 7 ಜನ್ಮಗಳು ಅಂತಿದ್ರ ಸಮಧ್ಯ ಪ್ರಸ್ತುತ ಬದುಕ್ತಿರೋದೇ ನೋಡ್ರಿ ಒಂದ್ ಜನ್ಮನಾಗ. ನೆಕ್ಸ್ಟ್ ಜನ್ಮನಾಗ ಏನದೀವಿ, ಹಿಂದಕ್ಕೆ ಏನದೀವಿ ಅಂತೆಲ್ಲ ಗೊತ್ತಾಗತ್ತ ಇಲ್ಲಲ್ಲ. ಅದಕ್ಕೆ ಇರೋದೇನ್ ನೋಡ್ರಿ, ಇಷ್ಟು ಚಂದ ಯೂಸ್ ಮಾಡ್ಬೇಕು. ಹೌದಾ, ಬಹಳ ಅದ್ಭುತವಾಗಿ ಬದುಕೋಬೇಕು. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕಿಂತ ಮುಂಚಿತವಾಗಿ ಇದ್ರಾಗ ಏನಾದ್ರು ಡೌಟ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗಡೆ ಕಮೆಂಟ್ ಹಾಕಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ ಕಮೆಂಟ್, ನಿಮ್ ಫೀಡ್ಬ್ಯಾಕ್ ನನಗೆ ಬಹಳ ಮುಖ್ಯ. ಯಾಕಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗಳನ್ನ ನಿಮ್ ರನ್ ಮಾಡಕಪ್ಪ ಅಂತಾರ ನೀವು ಕಮೆಂಟ್ ಹಾಕ್ರಿ. ಯಾವ್ದಾದ್ರು ಒಂದು ಅರ್ಥ ಆಗಿಲ್ಲಪ್ಪ, ಏನಿಲ್ಲಪ್ಪ ಅಂತಂದಾಗ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಓಕೆನಾ? ಓಕೆ, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.